ಹಾಯ್ ಹಲೋ ನಮಸ್ಕಾರ ಗೆಳೆಯರಿ. ಯುನೀಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದ್ರೆ ಸ್ನೇಹಿತರೆ, ಕುರಿ ಒಣ ಬೀಳಾಗ ಮೇಯಕೊಂತ ನೋಡ್ರಿ. ಕಾಲ್ಡಾನ ಕಡ್ಕೊಂತೀನಿ ನಮಗೆ ಬ್ಯಾಸಿಗೆ ದಿನಕ್ಕೆ ಏನಿಲ್ಲ ಈ ಕುರಿಗಳಿಗೆ. ಹಂಗಾಗಿ ನೋಡ್ರಿ ನಮ್ಮ ಕುರಿಗಳು ಒಣ ಕಾಲ್ಡವನ್ನು ಯಾವ ಥರ ಮೇಯಕೊಂತಾವ ಅನ್ನೋದು ನೀವೇ ನೋಡ್ರಿ. ನೀವು ಎಲ್ಲೆಲ್ಲಿ ಮೇಯ್ಸ್ಕೊಂತೀರಿ ಕಮೆಂಟ್ ಮಾಡಿರಿ. ನಾವಂತರ ಒಣ ಬೀಳಾಗ ಮೇಯ್ಸ್ಕೊಂತೀವಿ ನೋಡ್ರಿ ಒಣ ಕಾಲ್ಡ್ರಿ ಸ್ನೇಹಿತರೆ. ಇದು ಕುರಿ ಯಾ ನಮೂನಿ ಕಿತ್ತ ನೋಡ್ರಿ ಒಣ ಕಾಲ್ಡನ. ಈಗ ನೀರು ಕುಡ್ದು ಬಂದವ, ನೀರು ಕುಡ್ದು ಬಂದು ಮೇಯಕೊಂತಾವ. ಕುರಿ ಬೀಳಿ ಬಾಳಿಸಿದ್ವಿ, ಹಂಗಾಗಿ ಕಾಲ್ಡವನ್ನು ತಿನ್ನಕೊಂತ ನೋಡ್ರಿ. ಈ ನಮೂನಿ ಮೇಯಕ್ಕೆ ಒಳ್ಳೆ ಮಳೆ ಹೇಳಕೊಂತೀನಿ. ಕಾರಣ ಏನಪ್ಪ ಅಂದ್ರೆ ಟಾನಿಕ್ ಸ್ನೇಹಿತರೆ ಹಾಕಿವಲ್ಲ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ ಆಗೈತಲ್ಲ, ಅದು ಟಾನಿಕ್ಲಿಂದನೇ ಇಷ್ಟು ಕೆಲಸ ನೋಡ್ರಿ ಸ್ನೇಹಿತರೆ. ಕುರಿ ನೋಡ್ಬೋದು, ಶೈನಿಂಗ್ ಮಿಂಚ್ ಎಲ್ಲ ಥರ ಅದ ನೋಡ್ರಿ ಸ್ನೇಹಿತರೆ ಕುರಿಗಳು. ನೋಡಿರಿ ನೀವು ಯಾವ ಹೊಲ್ದಾಗ ಮೇಯ್ಸ್ಕೊಂತೀರಿ ಕಮೆಂಟ್ ಮಾಡಿರಿ. ನಮ್ದಂತ್ರ ಹಿಂಗೈತೆ ನೋಡ್ರಿ ಸ್ನೇಹಿತರೆ ಸದ್ಯದ ಪರಿಸ್ಥಿತಿಗೆ. ಯಾವ ಹೊಲ ಇಲ್ಲ, ಶಂಗ್ದೊಲ ಬರತನ ಯಾವ ಹೊಲ ಇಲ್ಲ ಸ್ನೇಹಿತರೆ. ಈಗ ಇಂಥ ಬೀಳಾಗ ಮತ್ತು ಕಾಳಿ ನೂರಿಗೆ ಬೇನಿ ನೂರಿಗೆ ಇಂಥದ್ದು ಮೇಯಿಸಿ ಕುರಿ ಬದುಕ್ಸ್ಬೇಕು ಈ ಬ್ಯಾಸಿಗೆ ದಿನಕ್ಕೆ. ಕುರಿನ ಆದಷ್ಟು ಮುಂಜಾನೆ ಎತ್ತು ಬಿಡ್ರಿ. ಮುಂಜಾನೆ ಎತ್ತು ಬಿಟ್ರೆ ಒಂದು ಸಲ ನೀರು ಕುಡಿದಂದ್ರೆ ಕುರಿ ಆರಾಮ್ ನಿಂತ್ಕೊಂತ ನೋಡ್ರಿ ಸ್ನೇಹಿತರೆ. ಒಂದು 10-11 ಗಂಟೆಗೆ ಕುರಿ ಬಿಡ್ತೀಯಪ್ಪ ಅಂತಂದ್ರೆ ಕುರಿ ಓಡಾಡಕ್ಕೆ ಸಾಯ್ತಾವೆ. ಜಾಲಿ ಗಿಡ ಈ ದಿನದಾಗ ಬ್ಯಾಲ್ದ ಕಾಯಿಗೆ ಜಾಲಿ ಗಿಡಕ್ಕೆ ಜಾಸ್ತಿ ಓಡಾಡ್ತಾವೆ. ಹಂಗಾಗಿ ಮುಂಜಾನೆ ಒಂದು 8 ಗಂಟೆ 7 ಗಂಟೆ ಸುಮಾರು ಕುರಿ ಬಿಟ್ಟು ಒಂದು ಸಲ ನೀರು ಕುಡಿಸ್ತೇವಪ್ಪ ಅಂದ್ರೆ ಕುರಿ ಆರಾಮ ಐತೆ ನೋಡ್ರಿ ಸ್ನೇಹಿತರೆ. ನೀವು ಅದೇ ಥರ ಮಾಡ್ಕೇರಿ, ನಾವು ಅದೇ ಥರ ಮುಂಜಾನೆ ಎತ್ತು ಬಿಡ್ತೀವಿ ಕುರಿನ. ಈ ದಿನದಾಗ ಜಾಲಿಕೆ ಸೀಜನ್ ಸ್ನೇಹಿತರೆ, ಹಂಗಾಗಿ ಕುರಿ ಜಾಲಿಕೆಗೂ ಬಲ ಓಡಾಡ್ತಾವೆ. ಜಾಲಿಕೆ ಇದ್ರೆ ಮುಂಜಾನೆ ಎತ್ತು ಬಿಡೋದು ತಿನ್ಸ್ಬೇಕು. ಹಂಗಾರೆ ಕುರಿ ಹೊತ್ತು ಮಾಡ್ತಾನೆ ಇಂಥ ಬೀಳಾಗ ಕಡ್ಡಿ ಕಡ್ಕೊಂಡು ತಿಂತಾವೆ. ನಾವು ಜಾಲಿಕೆ ಪಾಲಿಕೆ ಏನು ಹಚ್ಚಿಲ್ಲ. ಇತ್ತಾಗ ಜಾಲಿಕೆ ಬಡಿಬೇಕು ಸ್ನೇಹಿತರೆ. ಯಾಕೆ ಬಡಿದಿಲ್ಲಪ್ಪ ಜಾಲಿಕೆ ಅಂತಂದ್ರೆ ಅವು ನಿನ್ನ ಬಲ್ತಿಲ್ಲ ಸ್ನೇಹಿತರೆ. ಹಾಗಾಗಿ ಜಾಲಿಕೆಯನ್ನು ಬಡಿದಿಲ್ಲ ನಾವು. ಇತ್ತ ಬಡಿ ವ್ಯವಸ್ಥೆ ಮಾಡ್ಬೇಕು. ಜಾಲಿಕೆ ಬಡಿಬೇಕಂದ್ರೆ ಅವು ಬೇಯಿಸಿ ರಸ ತುಂಬ್ಕೊಂಡಿರ್ಬೇಕು. ಹಂಗಾತಂದ್ರೆ ಕುರಿ ತಿಂದ್ರೆ ಬೇಯಿಸಿ ಹಾಲು ಮರಿಗಿರಿ ಕುರಿ ಗಬ್ಬುತ್ತಂದ್ರೆ ಬೇಯಿಸಿ ಹೊಟ್ಟೆನ ಮರಿ ಕೊಳಕಂತೈತಿ. ಆಮೇಲೆ ಜಾಲಿಕೆ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ, ಒಂದು ನಮೂನಿ ಹಾಲೆಲ್ಲ ಇರ್ತಲ್ಲ ಸ್ನೇಹಿತರೆ. ಹಂಗಾಗಿ ಕುರಿ ತಿಂತಪ್ಪ ಅಂದ್ರೆ ಕುರಿ ಭಾರಿ ಮಿಂಚು ಬರ್ತಾವೆ, ಶೈನಿಂಗ್ ಬರ್ತೈತಿ. ಅದಕ್ಕೆ ಜಾಲಿಕೆ ಬೆಸ್ಟ್ ನೋಡ್ರಿ ಸ್ನೇಹಿತರೆ ಕುರಿಗಳಿಗೆ. ಹಂಗಾಗಿ ನಮ್ಮ ಇನ್ನೂ ಜಾಲಿಕೆ ಬಂದಿಲ್ಲ, ಹಂಗಾಗಿ ಇನ್ನೂ ಬಡ್ದಿಲ್ಲ ನೋಡ್ರಿ ಸ್ನೇಹಿತರೆ. ನೀವು ಯಾರೇ ಈ ಕಡೆ ಇದ್ದಾರೋ ಯಾರಿಗೆ ಜಾಲಿಕೆ ಜಾಸ್ತಿ ಇರ್ತಾವೆ ಅಂತ ತಿನ್ನಿಸ್ರಿ ನಿಮ್ಮ ಕುರಿಗಳಿಗೆ. ಬ್ಯಾರಿ ಮೇಯ್ಸ್ರಿ. ಜಾಲಿಕೆ ತಿನ್ನೋದ್ರಿಂದ ಎಲ್ಲಾರ ಜಾಲಿಕೆ ಇತ್ತಂದ್ರೆ ಬಿಡ್ರಿ ಅವನು ಜಾಲಿಕೆ. ಹಂಗಾಗಿ ಅಂತ ಸುಮ್ಮನೆ ಮಾತಿಗೆ ಹೇಳಿದ್ನಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಮುಂಜಾನೆ ಕುರಿ ಜಾಲಿಕೆ ಗಿಡಕ್ಕೆ ಓಡಾಡ್ತಾವಲ್ಲ, ಹಂಗಾಗಿ ಹೇಳಿದ್ನಿ ನೋಡಿರಿ. ಬೀಳಾಗ ಮೇಯ್ಸಕೊಂತೀವಿ ನಾವಂತ್ರ. ನೀವು ಎದ್ರಾಗ ಮೇಯ್ಸಕೊಂತೀರಿ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಒಳ್ಳೆ ವಿಡಿಯೋ ಬರ್ತದೆ ಸ್ನೇಹಿತರೆ ನಮ್ಮ ಚಾನಲ್ದಾಗ. ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ ಇರೋದು ನಿಮ್ಮಂಥರಿಗೋಸ್ಕರ. ನೋಡಿರಿ ಒಣ ಬೀಳ ಗಪ್ಪನೆ ನೋಡ್ರಿ ನಮ್ಮ ಸ್ನೇಹಿತರೆ ನಮ್ಮ ಕುರಿಗಳು. ನೋಡ್ಬೋದು ನೀವು. ಅದನ್ನು ತೋರ್ಸಕೊಂತೀನಿ ನೋಡ್ರಿ. ಕಾಳನ್ನ ಹೆಂಗೆ ಕಿತ್ತ ಪರ್ರ 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 ಅಂತ ಕಿತ್ತ ನೋಡ್ರಿ ಸ್ನೇಹಿತರೆ.
ಹಸಿ ಮೇವನ್ಕಿನ ಒಣ ಮೇವು ಬೆಸ್ಟ್ ನೋಡ್ರಿ ಸ್ನೇಹಿತರೆ ಕುರಿಗಳಿಗೆ. ಯಾಕಂದ್ರೆ ಬೇಯಿಸಿ ಮೆತ್ತ ಮೇದ ನೀರು ಜಗ್ಗಿ ಕುಡಿತಾವೆ. ಹಸಿ ಮೇವಿನ ನೀರು ಜಗ್ಗಿ ಕುಡಿಯಲ್ಲ ಕುರಿಗಳು. ಒಣ ಮೇವು ತಿನ್ನೋದ್ರಿಂದ ನೋಡ್ರಿ ಸ್ನೇಹಿತರೆ ಬೆಸ್ಟ್ ನೀರು ಕುಡ್ಸೋಕೆ ವ್ಯವಸ್ಥೆ ಮಾಡ್ತೈತೆ ಅದು. ಕುರಿ ಎಷ್ಟು ಮೇಯ್ತೈತಿ ಅಷ್ಟು ಜಾಸ್ತಿ ನೀರು ಕುಡಿತೈತಿ. 2 ಸಲ 3 ಸಲ ಕುಡಿತೀವಿ. ಹೊತ್ತು ಮುಂಜಾನೆ ಒಂದು ಸಲ, ಬೇನೆಗೆ ಒಂದು ಸಲ, ಲಾಸ್ಟು ಆಮೇಲೆ ಹೊತ್ತನಿಗೆ ಒಂದು ಸಲ ನೀರು ಕುಡಿತೀವಿ ಸ್ನೇಹಿತರೆ ಕುರಿ. ಹಂಗಾಗಿ ಬ್ಯಾಸಿಗೆ ದಿನಕ್ಕೆ ಕುರಿ ಮಿಂಚಿರ್ತಾವೆ ನೋಡ್ರಿ ಸ್ನೇಹಿತರೆ. ಇದರಿಂದ ಬ್ಯಾಸಿಗೆದಿಂದಾಗ ಏನಿರ್ಬೇಕು, ಒಣ ಕಾಡು ಇತ್ತಂದ್ರೆ ಸಾಕು ಸ್ನೇಹಿತರೆ ಅಂತ ಕುರಿ ಮೇದ ಹಳ್ಳ್ಯಾಕ ಕುರಿಗಳು. ಅಂತ ಸುಗ್ಗಿಯ ಕುತ್ತಿಗೆ ಮಠ ಮೇವು ಇತ್ತಂದ್ರೆ ಏನು ಮೇದ್ರ ಕುರಿ ಹಳ್ಳೆ ಹಂಗಲ್ ಕುರಿ. ಈ ದಿನದಾಗ ಎದಕ್ಕೆ ಹಳ್ಳ್ಯಾಕಪ್ಪ ಅಂದ್ರೆ ಸುಗ್ಗಿದಿಂದಾಗ ಕರೆಕ್ಟಾಗಿ ನೀರು ಕುಡಿಯಲ್ಲ. ಈ ದಿನದಾಗ ಏನೈತಿ ನೀರು 3-4 ನೀರು ಕುಡಿದ್ರಿಂದ ಕುರಿ ಬೇಯಿಸಿ ಹಳ್ಳ್ಯಾಕ ನೋಡ್ರಿ ಸ್ನೇಹಿತರೆ. ಸುಗ್ಗಿದಿಂದಾಗ ಎಷ್ಟು ಕುತ್ತಿಗೆ ಮಠ ಮೇವು ಇತ್ತಂದ್ರೆ ಸರಿಯಾಗಿ ನೀರು ಕುಡಿಯಲ್ಲ. ಹಂಗಾಗಿ ಅವು ಏಟು ಮೇವು ಇದ್ರನ್ನ ಕುರಿ ಮಿಂಚು ಕಾಣಂಗಿಲ್ಲ, ಶೈನಿಂಗ್ ಕಾಣಂಗಿಲ್ಲ. ಯಾವಾಗ ಮಿಂಚು ಕಾಣ್ತಪ್ಪ ಅಂದ್ರೆ ನಾಗರಮಸಿ ಟೈಮ್ನಾಗ ಭಾರಿ ಮಸ್ತ್ ಇರ್ತಾವೆ ಕುರಿಗಳು. ಅವಾಗ ಸ್ವಲ್ಪ ಹಂಗೆ ಬಿಸಿಲು ಇರ್ತೈತಿಲ್ಲ, ಅವಾಗ ಭಾರಿ ಇರ್ತಾವೆ. ಆಮೇಲೆ ನವಂಬರ್ ಡಿಸೆಂಬರ್ ತಿಂಗಳು ಕಾಲೇ ಇಳೆ ಬಿದ್ದುಬಿಡ್ತಾವೆ ಸ್ನೇಹಿತರೆ ಕುರಿಗಳು. ಈ ದಿನಕ್ಕೆ ಮತ್ತೆ ಜನವರಿ ಫೆಬ್ರವರಿ ಈ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ತಿಂಗಳಾಗ ಕುರಿಗಳು ಭಾರಿ ಮಸ್ತ್ ಮಿಂಚು ನೀರು ಕುಡಿಯೋದಾಗಲಿ ಇಂಥದ್ದು ಕುರಿನೂ ಮೇಯ್ತಾವೆ. ಹಂಗಾಗಿ ಸ್ನೇಹಿತರೆ ಬ್ಯಾಸಿಗೆದಿಂದಾಗ ಕುರಿ ಮಾತ್ರ ಸಾಪ್ನಾಗಿ ಇರ್ತಾವೆ ಸ್ನೇಹಿತರೆ. ಶೈನಿಂಗ್ ಸಾಪ್ನಾಗಿ ನೋಡೋದು ಮಿಂಚು ಈ ಥರ ಕಾಣ್ತಾವೆ ಕುರಿ. ಮಳೆಗಾಲದಿಂದಾಗ ಏಟು ಮೇಯ್ಸಿರ ಕರೆಕ್ಟಾಗಿ ಕಾಣಲ್ಲ ಸ್ನೇಹಿತರೆ ಕುರಿಗಳು. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು ನಿಮಗೆ. ಯಾವುದಪ್ಪ ಕ್ಯಾಲ್ಸಿಯಂ ಟಾನಿಕ್ಕು ಮತ್ತು ಇನ್ನೊಂದು ಎಣ್ಣೆ ಹಾಕಿದ್ದಿಲ್ಲ ಅದೇ ಥರ ಎಣ್ಣೆಗೆ ಈ ಥರ ಮೇಯ್ಕೊಂತ ಕುರಿಗಳು. ಹೋಗಿ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಐತಿ, ಬೇಕಾದ್ರೆ ಹೋಗಿ ಡೌಟ್ ಇದ್ರೆ ನೋಡಿರಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.